ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚಾಣಕ್ಯ ಈ ಹೆಸರು ಭಾರತೀಯ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿರುವಂಥದ್ದು, ಎಂದೆಂದಿಗೂ ಅಜರಾಮರವಾದದ್ದು. ಚಾಣಕ್ಯ ನೀತಿಗಳು ಮಾನವ ಕುಲಕ್ಕೆ ಅತಿ ದೊಡ್ಡ ಕೊಡುಗೆ ಎಂದೇ ಹೇಳಬಹುದು. ನಮ್ಮ ಬದುಕಿನಲ್ಲಿ ಹಾಗೂ ನಮ್ಮ ದೇಶಾಭಿಮಾನಗಳಲ್ಲಿ ನಮ್ಮ ಕರ್ತವ್ಯ ಹಾಗೂ ಜವಾಬ್ದಾರಿಯ ಕುರಿತಾಗಿ ಆಳವಾದ ಜ್ಞಾನ ಪ್ರಾಪ್ತವಾಗುತ್ತೆ. ಹಾಗಾಗಿ ಚಾಣಕ್ಯನ ನೀತಿ ಕಥೆಗಳ ಸಂಪೂರ್ಣ ವಿಡಿಯೋಗಳನ್ನು ಎಪಿಸೋಡ್ ರೀತಿ ನಮ್ಮ ನಂಬಿಕೆಯಲ್ಲಿ ಮುಂದಕ್ಕೆ ನೋಡಬಹುದು. ಸಾಧ್ಯವಾದಷ್ಟು ವಿಚಾರ ವಿನಿಮಯ ಮಾಡಿಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಚಾಣಕ್ಯ ನೀತಿಯ ವಿಷಯಗಳನ್ನು ಅರಿತ ಮಾತ್ರದಿಂದ ಮನುಷ್ಯನು ಸರ್ವಜ್ಞತ್ವವನ್ನು ಹೊಂದುತ್ತಾನೆ ಎಂದಿದೆ. ಮೊದಲಿಗೆ ಚಾಣಕ್ಯ ತಿಳಿಸುವುದೇನೆಂದರೆ, ಮೂರ್ಖನಾದ ಶಿಷ್ಯನಿಗೆ ಇಂತಹ ನೀತಿಯನ್ನು ಹೇಳೋದ್ರಿಂದ ಯಾವುದೇ ಪ್ರಯೋಜನವಾಗೋದಿಲ್ಲ. ಹಾಗೆಯೇ ಮನೆಯಲ್ಲಿ ಸ್ತ್ರೀ ದುಷ್ಟ ಸ್ವಭಾವದವಳಾದರೆ ಅವಳ ಪಾಲನೆಯು ದುಃಖದಾಯಕವಾಗುತ್ತೆ. ದುಃಖದಲ್ಲಿರುವವರ ಸಹವಾಸದಿಂದ ತಾವು ದುಃಖವನ್ನು ಅನುಭವಿಸಬೇಕಾಗತ್ತೆ. ಈ ಮೂರು ರೀತಿಯ ಕಾರ್ಯಗಳಿಂದ ಪಂಡಿತನಾದವನು ಕೂಡ ನಾಶ ಹೊಂದುತ್ತಾನೆ. ಮೂರ್ಖ ಶಿಷ್ಯನಿಂದ ಅವನ ಪಾಂಡಿತ್ಯವು ವ್ಯರ್ಥವಾಗತ್ತೆ. ದುಷ್ಟ ಸ್ತ್ರೀಯಿಂದ ಆರ್ಥಿಕ ಸ್ಥಿತಿ ಹಾಳಾಗತ್ತೆ. ದುಃಖಿಗಳ ಸಂಪರ್ಕದಿಂದ ಮನಃಶಾಂತಿ ಹಾಳಾಗತ್ತೆ. ಇಂತಹ ಅಪ್ರಯೋಜಕವಾದ ಕೆಲಸಗಳನ್ನು ಮಾಡಬಾರದೆಂಬುದು ಇಲ್ಲಿಯ ನೀತಿಯಾಗಿದೆ. ಪಂಡಿತನಾದವನು ಸರಿಯಾದ ಶಿಷ್ಯರಿಗೆ ವಿದ್ಯಾದಾನ ಮಾಡುತ್ತಾ ಕುಲಸ್ತ್ರೀಯೊಡನೆ ಮತ್ತು ಸಂತೋಷಚಿತ್ತರಾದ ಮಿತ್ರರೊಡನೆ ಜೀವನ ನಡೆಸಿದರೆ ಅವನ ಪಾಂಡಿತ್ಯವು ವೃದ್ಧಿಯಾಗಿ ಪ್ರಯೋಜಕವೂ ಆಗತ್ತೆ. ದುಷ್ಟಲಾದ ಹೆಂಡತಿ, ಧೂರ್ತನಾದ ಮಿತ್ರ, ಎದುರುತ್ತರ ಕೊಡುವ ಸೇವಕರು, ಸರ್ಪವು ಓಡಾಡುತ್ತಿರುವ ಮನೆ, ಇವುಗಳ ಜೊತೆ ವಾಸ ಮಾಡುವುದು ಮೃತ್ಯುವಿಗೆ ಆಹ್ವಾನ ನೀಡಿದಂತೆ. ಸದ್ಗೃಹಿಣಿಯು ಹೇಗೆ ಮನೆಯನ್ನ ಸ್ವರ್ಗ ಸಮಾನವಾಗಿ ಮಾಡಬಲ್ಲಳೋ ಹಾಗೆಯೇ ಪತಿಹಿತಳಲ್ಲದ ಸ್ತ್ರೀಯು ಮನೆಯನ್ನ ನರಕ ಸದೃಶ್ಯವಾಗಿ ಪರಿವರ್ತಿಸುತ್ತಾಳೆ. ಅಂತಹ ಸ್ತ್ರೀಯೊಡನೆ ಸಂಸಾರ ಮಾಡುವುದು ದುಃಖದಾಯಕವಾದದ್ದು. ನಂಬಿಸಿ ಮೋಸ ಮಾಡುವಂತಹ ಧೂರ್ತರಾದ ಸ್ನೇಹಿತರು ಮನುಷ್ಯನನ್ನ ಕೆಟ್ಟ ಮಾರ್ಗಕ್ಕೆ ಎಳೆದು ಜೀವನವನ್ನು ಹಾಳು ಮಾಡಬಲ್ಲರು. ಸೇವಕರು ಒಡೆಯುವ ಆಜ್ಞೆಯನ್ನ ಮನ್ನಿಸಿ ಅದರಂತೆ ಈ ಕೆಲಸ ಮಾಡುವುದಾದರೆ ಅವರಿಂದ ಉತ್ತಮವಾದ ಕೆಲಸಗಳನ್ನು ಮಾಡಿಸಬಹುದು. ಅವರೇ ಎದುರುತ್ತರ ಕೊಡುವಂತೆ ಆದರೆ ಗೃಹಸ್ಥನ ಸ್ಥಿತಿ ಶೋಚನೀಯವಾಗತ್ತೆ. ಇಂಥವರ ಜೊತೆಯಲ್ಲಿ ಮನೆಯಲ್ಲಿ ವಾಸ ಮಾಡುವುದು ಸರ್ಪವಿರುವ ಮನೆಯಲ್ಲಿ ವಾಸ ಮಾಡುವಂತೆ ದುಃಖದಾಯಕವಾದದ್ದು ಎನ್ನುತ್ತಾರೆ. ಆಪತ್ಕಾಲಕ್ಕಾಗಿ ಹಣವನ್ನು ಕೂಡಿಡಬೇಕು. ಹೆಂಡತಿಗೆ ಏನಾದರೂ ಆಪತ್ತು ಒದಗಿದರೆ ಹಣವನ್ನು ಖರ್ಚು ಮಾಡಿಯಾದರೂ ಹೆಂಡತಿಯನ್ನು ಉಳಿಸಿಕೊಳ್ಳಬೇಕು. ಆದರೆ ತನಗೆ ಆಪತ್ತು ಒದಗಿದಾಗ ಹೆಂಡತಿಯನ್ನು, ಹಣವನ್ನು ಕಡೆಗಣಿಸಿ ತನ್ನನ್ನು ತಾನು ಮೊದಲು ರಕ್ಷಿಸಿಕೊಳ್ಳಬೇಕು. ಹಣವು ಎಲ್ಲ ಸಮಯಗಳಲ್ಲಿಯೂ ಒಂದೇ ಸಮನಾಗಿ ಸಂಪಾದನೆಯಾಗದಿರಬಹುದು. ಕ್ಷಾಮ ಮುಂತಾದ ಆಪತ್ತಿನ ಕಾಲಕ್ಕಾಗಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡಿದಾಗ ಉಳಿಸಿಕೊಳ್ಳಬೇಕು. ಆಗ ದುರ್ಭಿಕ್ಷದ ಕಾಲದಲ್ಲಿ ಜೀವನಕ್ಕೆ ಸಮಸ್ಯೆಯಾಗದು. ಹಣವನ್ನು ಪತ್ನಿಗಾಗಿ ಖರ್ಚು ಮಾಡಬೇಕಾದ ಸಂದರ್ಭದಲ್ಲಿ ಹಣದ ಆಸೆಯನ್ನೇ ಬಿಟ್ಟು ಪತ್ನಿಯನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು. ಸಂತುಷ್ಟಳಾದ ಸ್ತ್ರೀಯೇ ಪುರುಷನಿಗೆ ಒಂದು ಆಸ್ತಿ ಇದ್ದಂತೆ. ಕೆಲವು ಸಲ ತನಗೆ ಆಪತ್ತು ಒದಗಿ ಉಳಿದಿದ್ದನ್ನು ಉಳಿಸಿಕೊಳ್ಳಲು ಆಗದಿರಬಹುದು. ತಾನು ಬದುಕಿದ್ದರೆ ಮುಂದೆ ಧನ ಧಾನ್ಯಾದಿಗಳನ್ನು ಮತ್ತೆ ಸಂಪಾದನೆ ಮಾಡಬಹುದು. ಆದ್ದರಿಂದ ಅತಿ ಕಠಿಣವಾದ ಕಡೆ ಎಲ್ಲವನ್ನೂ ತ್ಯಾಗ ಮಾಡಿ ತನ್ನನ್ನು ತಾನು ಕಾಪಾಡಿಕೊಳ್ಳಬೇಕಾಗತ್ತೆ ಎನ್ನುತ್ತಾನೆ ಚಾಣಕ್ಯ. ಆಪತ್ಕಾಲಕ್ಕಾಗಿ ಹಣವನ್ನು ಕೂಡಿಡಬೇಕು. ಸಾಧಾರಣವಾದ ಸಂಪಾದನೆಯಿಂದ ವ್ಯಕ್ತಿಗೆ ಹೆಚ್ಚು ಹಣವನ್ನು ಸಂಗ್ರಹಿಸಿ ಇಡುವುದು ಕಷ್ಟ. ಅಂಥವನು ಕೂಡ ಮಿತವ್ಯಯವಾದ ಸಂಸಾರ ನಡೆಸಿ ಕಷ್ಟ ಕಾಲಕ್ಕಾಗಿ ಸ್ವಲ್ಪ ಹಣವನ್ನು ಇಡಲೇಬೇಕು. ಶ್ರೀಮಂತರಾದವರಿಗೆ ಇಂತಹ ಯೋಚನೆ ಇಲ್ಲ. ಅವರ ಬಳಿ ಕೂಡಿಡದೇ ಇದ್ದರೂ ಅಪಾರವಾದ ಸಂಪತ್ತು ಇರುವುದರಿಂದ ಆಪತ್ಕಾಲವೆಂಬುದೇ ಅವರಿಗೆ ಇರೋದಿಲ್ಲ. ಆದರೆ ಲಕ್ಷ್ಮಿ ಏನಾದರೂ ಅಂಥವರ ಕೈ ಬಿಟ್ಟರೆ ಎಷ್ಟೇ ಹಣವಿದ್ದರೂ ಯಾವುದಾದರೂ ಒಂದು ವಿಧದಲ್ಲಿ ಎಲ್ಲವೂ ನಾಶವಾಗುತ್ತದಂತೆ. ಆದ್ದರಿಂದ ಶ್ರೀಮಂತನು ಕೂಡ ಚಂಚಲೆಯಾದ ಲಕ್ಷ್ಮಿಯ ವಿಚಾರವಾಗಿ ಎಚ್ಚರಿಕೆಯಿಂದ ವರ್ತಿಸಬೇಕು ಎನ್ನುತ್ತಾನೆ. ದುರದೃಷ್ಟದಿಂದ ಲಕ್ಷ್ಮಿಯು ಕೈಬಿಟ್ಟರೆ ಎಷ್ಟೇ ಹಣವಿದ್ದರೂ ಸಮಯದಲ್ಲಿ ಉಪಯೋಗಕ್ಕೆ ಬರದೇ ಇರಬಹುದು. ಹಾಗಂದ ಮಾತ್ರಕ್ಕೆ ಆಪತ್ಕಾಲಕ್ಕೆ ಸಹಾಯವಾಗಲೆಂದು ಹಣವನ್ನು ಕೂಡಿಡುವುದು ತಪ್ಪಲ್ಲ ಎಂದಿದ್ದಾನೆ. ಯಾವ ದೇಶದಲ್ಲಿ ಗೌರವ ಸಿಕ್ಕುವುದಿಲ್ಲವೋ, ಸರಿಯಾದ ಉದ್ಯೋಗ ಮಾಡಲು ಆಗುವುದಿಲ್ಲವೋ, ಪ್ರೀತಿಯಿಂದ ಕಾಣುವ ಬಂಧುಗಳು ಇರುವುದಿಲ್ಲವೋ, ವಿದ್ಯಾರ್ಜನೆಗೆ ಅವಕಾಶವಿಲ್ಲವೋ ಅಂತಹ ದೇಶವನ್ನು ವರ್ಜಿಸುವುದೇ ಲೇಸು ಎನ್ನುತ್ತಾನೆ. ಮನುಷ್ಯನು ಸಂತೋಷವಾಗಿ ಇರಬೇಕಾದರೆ ಗೌರವ, ಒಳ್ಳೆಯ ಉದ್ಯೋಗ, ಹಿತರಾದ ಬಂಧು ಮಿತ್ರರು ಮತ್ತು ಶಿಕ್ಷಣ ಸೌಲಭ್ಯಗಳು ಬೇಕೇ ಬೇಕು. ಇವುಗಳಿಗೆ ಅವಕಾಶವಿಲ್ಲದಿದ್ದರೆ ಆತ ಪ್ರತಿಕ್ಷಣವೂ ದುಃಖ ಮತ್ತು ಅವಮಾನವನ್ನು ಸಹಿಸಬೇಕಾಗತ್ತೆ. ಅಂತಹ ಕೀಳಾದ ಜೀವನವನ್ನು ಪರಿಚಿತವಾದ ಬಂಧುಗಳ ಮಧ್ಯೆ ನಡೆಸುವುದಕ್ಕಿಂತ ಅಪರಿಚಿತವಾದ ದೇಶಕ್ಕೆ ಹೋಗಿಬಿಡುವುದು ಲೇಸು ಎನ್ನುತ್ತಾನೆ. ಆಚಾರ್ಯರು ಎಂತಹ ದೇಶವು ವಾಸಕ್ಕೆ ಯೋಗ್ಯವಾದುದು ಎಂಬುದನ್ನು ಹೇಳ್ತಾರೆ. ಶ್ರೋತ್ರಿಯರಾದ ಬ್ರಾಹ್ಮಣರು, ಶ್ರೀಮಂತರು, ಉತ್ತಮನಾದ ರಾಜ, ಜಲಪೂರ್ಣವಾದ ನದಿ ಮತ್ತು ವೈದ್ಯ,
ಈ 5 ಯಾವ ಸ್ಥಳದಲ್ಲಿ ಇರುವುದಿಲ್ಲವೋ ಅಂತಹ ದೇಶದಲ್ಲಿ ಒಂದು ದಿನವೂ ವಾಸ ಮಾಡಬಾರದು. ಪ್ರೋತ್ರಿಯರೆಂದರೆ ವೇದ ವಿದ್ಯಾಪಾರಂಗತರು. ಇಂತಹ ಬ್ರಾಹ್ಮಣರಿಂದ ಧರ್ಮದ ರಕ್ಷಣೆಯಾಗುವುದರಿಂದ ಪ್ರೋತ್ರಿಯರು ಇರುವ ದೇಶವು ಧರ್ಮಯುಕ್ತವಾಗಿದ್ದು ಜನರಲ್ಲಿ ಅಧರ್ಮ ಆಸಕ್ತಿ ಇರೋದಿಲ್ಲ. ಧನಿಕರಾದವರು ದೇಶದಲ್ಲಿ ಇದ್ದರೆ ವ್ಯವಸಾಯ, ವಾಣಿಜ್ಯ ಮುಂತಾದವುಗಳು ಅಭಿವೃದ್ಧಿ ಹೊಂದಿ ದೇಶ ಸುಭಿಕ್ಷವಾಗುವುದು. ರಾಜನು ಸಮರ್ಥನಾಗಿದ್ದರೆ ಪ್ರಜೆಗಳು ಅವನ ಆಶ್ರಯದಲ್ಲಿ ಸುಖವಾಗಿರ್ತಾರೆ. ಆದ್ದರಿಂದಲೇ ಯಥಾ ರಾಜ ತಥಾ ಪ್ರಜಃ ಎಂಬ ಮಾತು ಪ್ರಸಿದ್ಧವಾಗಿರುವುದು. ನದಿಯ ದಡದಲ್ಲಿ ಇರುವ ಊರುಗಳು ಬೇಗ ಮುಂದುವರಿಯುತ್ತವೆ. ಜನರ ಜೀವನದ ಆಧಾರವೇ ನೀರು. ಇದರ ಜೊತೆಗೆ ಉತ್ತಮ ವೈದ್ಯಕೀಯ ಸೌಲಭ್ಯವೂ ಅತ್ಯವಶ್ಯಕ. ಇವುಗಳಲ್ಲಿ ಯಾವುದೂ ಇಲ್ಲದಿದ್ದರೂ ಜೀವನ ದುರ್ಭರವಾಗತ್ತೆ. ಅಂತಹ ಸ್ಥಳವನ್ನು ತ್ಯಜಿಸುವುದೇ ಉತ್ತಮ ಎನ್ನುತ್ತಾನೆ ಚಾಣಕ್ಯ. ಆಚಾರ್ಯರು ಜೀವನಕ್ಕೆ ಬೇಕಾದ ಅಂಶಗಳನ್ನು ಒತ್ತಿ ಹೇಳ್ತಾರೆ. ಲೋಕಯಾತ್ರೆ ಎಂದರೆ ನಿತ್ಯ ಜೀವನಕ್ಕೆ ಬೇಕಾದ ಆಶ್ರಯ ಮತ್ತು ಅನುಕೂಲತೆಗಳು. ಅದಕ್ಕಾಗಿ ಸರಿಯಾದ ಮಾರ್ಗವನ್ನು ಮಾತ್ರ ಅನುಸರಿಸಬೇಕು. ದುರ್ಮಾರ್ಗವನ್ನು ಅನುಸರಿಸಿದರೆ ರಾಜನು ಶಿಕ್ಷೆ ನೀಡುತ್ತಾನೆಂಬ ಭಯವಿರಬೇಕಂತೆ. ಭಯವೆಂಬುದೇ ಇಲ್ಲದಿದ್ದರೆ ಶಕ್ತರಾದವರು ದುರ್ಬಲರನ್ನ ಪೀಡಿಸಿ ಲೂಟಿ ಮಾಡುತ್ತಾರೆ. ದುಷ್ಟರಿಗೆ ಇಂತಹ ಭಯವಿದ್ದರೆ ಸಜ್ಜನರಿಗೆ ಲಜ್ಜೆಯೇ ಕೆಟ್ಟ ಕೆಲಸಗಳಿಂದ ನಿರೋಧಿಸುತ್ತದೆ. 4 ಜನರು ಮೆಚ್ಚುವಂತಹ ಕೆಲಸ ಮಾಡಬೇಕೇ ಹೊರತು ನಾಚಿಕೆ ಪಡುವಂತಹ ಕೆಲಸಕ್ಕೆ ಕೈ ಹಾಕಬಾರದು. ದಾಕ್ಷಿಣ್ಯವೆಂದರೆ ಸೌಜನ್ಯ ಮತ್ತು ಇತರರ ಮನಸ್ಸನ್ನು ಅನುಸರಿಸಿ ನಡೆಯುವುದು. ಇದು ಸಜ್ಜನರ ಲಕ್ಷಣ. ತ್ಯಾಗಶೀಲತೆ ಎಂದರೆ ದಾನ ಬುದ್ಧಿ. ದಾನಕ್ಕಿಂತ ಉತ್ತಮವಾದ ಧರ್ಮವಿಲ್ಲ. ಮೇಲೆ ಹೇಳಿದ 5 ಗುಣಗಳು ಎಲ್ಲಿ ಜನರಲ್ಲಿ ಇರುತ್ತವೆಯೋ ಅದು ವಾಸ ಮಾಡಲು ಉತ್ತಮವಾದ ಸ್ಥಳವಾಗಿದೆ. ಈ 5 ಎಲ್ಲಿ ಇಲ್ಲವೋ ಅಲ್ಲಿ ವಾಸ ಮಾಡಬಾರದು ಎನ್ನುತ್ತಾನೆ. ಪ್ರೇಷಣವೆಂದರೆ ಕಳುಹಿಸುವುದು. ನೃತ್ಯರನ್ನ ಅಂದರೆ ಸೇವಕರನ್ನ ಯಾವುದಾದರೂ ಕೆಲಸದ ನಿಮಿತ್ತ ಕಳುಹಿಸಿಕೊಟ್ಟಾಗ ಅವರು ಕೆಲಸವನ್ನು ನಿರ್ವಹಿಸುವ ರೀತಿಯಿಂದ ಅವರ ಯೋಗ್ಯತೆಯನ್ನು ಅಳೆಯಬಹುದು. ಹಾಗೆಯೇ ಆಪತ್ಕಾಲದಲ್ಲಿ ಬಾಂಧವರ ಯೋಗ್ಯತೆ ಗೊತ್ತಾಗತ್ತೆ. ಸಮಯದಲ್ಲಿ ಸಹಾಯ ಮಾಡುವವನೇ ನಿಜವಾದ ಮಿತ್ರ. ಆಪದ್ಗತಂ ಚ ನ ಜಹಾತಿ ಎಂಬುದೇ ಸನ್ಮಿತ್ರನ ಲಕ್ಷಣ. ಹೆಂಡತಿಯ ಸ್ವಭಾವವನ್ನು ಪರೀಕ್ಷಿಸಬೇಕಾದರೆ ಹಣದ ಮುಗ್ಗಟ್ಟು ತಲೆದೋರುವ ಕಾಲವಾಗಬೇಕು. ಬೇಕಾದಷ್ಟು ಭೋಗ ಭಾಗ್ಯಗಳಿರುವವನನ್ನ ಸ್ತ್ರೀಯರು ಓಲೈಸುತ್ತಾರೆ. ಆದರೆ ಆತ ದರಿದ್ರನಾದ ಕೂಡಲೇ ತಿರಸ್ಕಾರದಿಂದ ಕಾಣ್ತಾರೆ. ಪತಿವ್ರತೆಯಾದ ಸ್ತ್ರೀ ಮಾತ್ರ ತನ್ನ ಪತಿಯನ್ನ ಬಡತನ ಸಿರಿತನವನ್ನು ಲೆಕ್ಕಿಸದೆ ಒಂದೇ ಸಮನಾಗಿ ಪ್ರೀತಿಸುವುದಲ್ಲದೆ ಬಡತನವನ್ನ ಎದುರಿಸಲು ಬೇಕಾದ ಮನಸ್ಥೈರ್ಯವನ್ನು ನೀಡ್ತಾಳೆ. ಆತುರನೆಂದರೆ ವ್ಯಾಧಿ ಮುಂತಾದವುಗಳಿಂದ ಪೀಡಿತನಾಗುವುದು. ವ್ಯಸನವೆಂದರೆ ದುಃಖ. ದುರ್ಭಿಕ್ಷವೆಂದರೆ ಕ್ಷಾಮದ ಸಮಯ. ಶತ್ರುಗಳು ಮೇಲೆ ಬಿದ್ದು ಸಂಕಟ ಉಂಟಾಗುವುದು ಮತ್ತೊಂದು ಕಷ್ಟದ ಸಮಯ. ರಾಜದ್ವಾರವೆಂದರೆ ಅರಮನೆಯ ಹೆಬ್ಬಾಗಿಲು. ರಾಜ ದರ್ಶನಕ್ಕಾಗಿ ಹೋಗುವ ಸಂದರ್ಭದಲ್ಲಿ ನಡವಳಿಕೆಯ ಬಗ್ಗೆ ಸೂಚನೆ ನೀಡುವ ಗೆಳೆಯನಿದ್ದರೆ ತುಂಬಾನೇ ಅನುಕೂಲ. ಸ್ಮಶಾನವೆಂದರೆ ಅಂತಿಮ ಯಾತ್ರೆಯ ಸಂದರ್ಭ. ಅಲ್ಲಿಯೂ ಕೂಡ ಯಾರು ಜೊತೆಯಲ್ಲಿ ಇರುತ್ತಾರೋ ಅವನೇ ನಿಜವಾದ ಬಂಧು. ಮನುಷ್ಯನು ಸುಖವಾಗಿದ್ದಾಗ ಅವನಿಗೆ ಬಂಧುಗಳ ಅಗತ್ಯ ಬೀಳುವುದಿಲ್ಲ. ಆದರೆ ಮೇಲೆ ಹೇಳಿದ ಕಷ್ಟ ಕಾಲಗಳಲ್ಲಿ ಬಂಧುಗಳ ನೆರವು ಅಗತ್ಯವಾಗಿ ಬೇಕಾಗತ್ತೆ. ಇಂತಹ ಅವಶ್ಯವಾದ ಸಂದರ್ಭಗಳಲ್ಲಿ ನಿಜವಾದ ಬಂಧುವು ತಾನಾಗಿಯೇ ಹೋಗಿ ಬೇಕಾದ ಸಹಾಯವನ್ನು ಮಾಡ್ತಾನೆ. ಕೇವಲ ಸಂಬಂಧ ಮಾತ್ರದಿಂದ ಬಂಧುಗಳಾಗಿ ಇರುವವರು ವ್ಯಕ್ತಿಯ ಸುಖ ಸಮೃದ್ಧಿಗಳಿಂದ ಕೂಡಿರುವಾಗ ಅವನನ್ನು ಅನುಸರಿಸಿ ಕಷ್ಟ ಕಾಲದಲ್ಲಿ ಅವನನ್ನು ತೊರೆಯುತ್ತಾರೆ. ಯಾರು ನಿಶ್ಚಿತವಾದ ಫಲವುಳ್ಳ ಕೆಲಸಗಳನ್ನು ಪರಿತ್ಯಜಿಸಿ ಅನಿಶ್ಚಿತವಾದ ಕೆಲಸಗಳನ್ನು ಸ್ವೀಕರಿಸುತ್ತಾರೋ ಅವರಿಗೆ ನಿಶ್ಚಿತವಾದ ಫಲಗಳಂತೂ ಸಿಕ್ಕೋದಿಲ್ಲ. ಅನಿಶ್ಚಿತವಾದ ಫಲಗಳು ಸಿಕ್ಕುವುದು ಸಾಧ್ಯವಿಲ್ಲ. ಕೆಲವು ಕೆಲಸಗಳಲ್ಲಿ ಫಲವು ದೊರೆಯುವುದು ಖಚಿತವಾಗಿರುತ್ತೆ. ಪಂಡಿತನಾದವನು ಅಂತಹ ಕೆಲಸಗಳನ್ನು ಅನಾಧಾರಣೆ ಮಾಡಿ ಫಲವು ಸಂದೇಹಾಸ್ಪದವಾಗಿರುವ ಕೆಲಸಗಳನ್ನು ಸ್ವೀಕರಿಸಬಾರದು. ಬುದ್ಧಿವಂತನಾದವನು ಒಳ್ಳೆಯ ಕುಲದಲ್ಲಿ ಹುಟ್ಟಿದ ಕನ್ಯೆಯನ್ನು ಅವಳು ಕುರೂಪಿಯಾದರೂ ವರಿಸಬೇಕು. ಅದರಂತೆಯೇ ರೂಪವತಿಯಾದವಳು ನೀಚ ಕುಲದವಳಾದರೆ ಅವಳನ್ನು ವಿವಾಹವಾಗಬಾರದು. ಒಳ್ಳೆಯ ಕುಲದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಒಳ್ಳೆಯ ಸಂಸ್ಕಾರವುಳ್ಳವರಾಗಿರ್ತಾರೆ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆಯಲ್ಲವೇ ಅಂತಹ ಶೀಲವಂತಲಾದ ಹೆಣ್ಣು ಕುರೂಪಿಯಾದರೂ ಗಂಡನಿಗೂ ಅವರ ಮನೆಯವರಿಗೂ ಸಂತೋಷವನ್ನ ನೀಡಬಲ್ಲಳು. ಅದಿಲ್ಲದೆ ರೂಪವತಿಯಾದರೂ ಸದ್ಗುಣಿಯಲಾದ ಯುವತಿಯು ಗಂಡನ ಮನೆಯಲ್ಲಿ ಹೊಂದಿಕೊಂಡು ಬಾಳಲಾರದೆ ಎಲ್ಲರನ್ನೂ ದುಃಖಕ್ಕೆ ಈಡು ಮಾಡುತ್ತಾಳೆ. ಆದುದರಿಂದ ಆಂತರಿಕ ಸೌಂದರ್ಯವನ್ನ ನೋಡಬೇಕೇ ಹೊರತು ಬಾಹ್ಯ ಸೌಂದರ್ಯವನ್ನಲ್ಲ. ನಕಿಗಳೆಂದರೆ ಉಗುರುಗಳೇ ಪ್ರಧಾನ ಆಯುಧವಾಗಿ ಉಳ್ಳ ಹುಲಿ, ಚಿರತೆ ಮುಂತಾದ ಪ್ರಾಣಿಗಳು. ಇವು ದುಷ್ಟ ಮೃಗಗಳಾದುದರಿಂದ ಎಷ್ಟೇ ಸಾಧುವಾಗಿ ತೋರಿದರೂ ಅವುಗಳ ಮೇಲೆ ವಿಶ್ವಾಸವನ್ನಿಡಬಾರದು. ನದಿಯೂ ಕೂಡ ಕೆಲವು ಕಡೆ ಆಳ ಕಡಿಮೆ ಇರಬಹುದು, ಮುಂದಿನ ಹೆಜ್ಜೆಯೇ ಆಳವಾಗಿರಬಹುದು. ಸುಳಿಗಳು, ಮೊಸಳೆಯಂತಹ ಪ್ರಾಣಿಗಳು ಇರಬಹುದು. ಇದ್ದಕ್ಕಿದ್ದ ಹಾಗೆಯೇ ಎಲ್ಲಿಯೋ ಮಳೆ ಬಿದ್ದು ನೀರು ಬಂದು ನದಿಯಲ್ಲಿ ಪ್ರವಾಹ ಉಂಟಾಗಬಹುದು.
ಎಷ್ಟೇ ಚತುರ ಈಜುಗಾರನಾದರೂ ನೀರಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಶೃಂಗಗಳೆಂದರೆ ಕೊಂಬುಗಳುಳ್ಳ ಎತ್ತು, ಗೂಳಿ ಮುಂತಾದ ಪ್ರಾಣಿಗಳು. ಇವು ಕೋಪಗೊಂಡರೆ ಕೊಂಬಿನಿಂದ ತಿವಿದು ಕೊಂದು ಬಿಡ್ತಾವೆ. ಇಂತಹ ಪ್ರಾಣಿಗಳು ಯಾವಾಗ ಮೇಲೇರಿ ಬರುತ್ತವೆಂದು ಹೇಳುವುದು ಕಷ್ಟ. ಕೈಗಳಲ್ಲಿ ಆಯುಧ ಹಿಡಿದಿರುವವನನ್ನ ಹಾಗೆಯೇ ನಂಬಬಾರದು. ಇದೇ ರೀತಿ ಸ್ತ್ರೀಯರನ್ನ ಮತ್ತು ರಾಜವಂಶದವರನ್ನ ಕೂಡ ಬಹಳವಾಗಿ ನಂಬಿ ಹೆಚ್ಚಿನ ವಿಶ್ವಾಸವನ್ನ ಇಡಬಾರದೆಂದು ಆಚಾರ್ಯರು ಎಚ್ಚರಿಸ್ತಾರೆ. ವಿಷದ ಜೊತೆಯಲ್ಲಿ ಅಮೃತವಿದ್ದರೆ ವಿಷವನ್ನ ಬೇರ್ಪಡಿಸಿ ಅಮೃತವನ್ನ ಪಡೆದುಕೊಳ್ಳಬೇಕು. ಹಾಗೆಯೇ ಕೊಳಕಾದ ಮಲದ ನಡುವೆ ಬಿದ್ದಿದ್ದರೂ ಚಿನ್ನವನ್ನ ತೆಗೆದುಕೊಳ್ಳಬೇಕು. ನೀಚನೊಬ್ಬನಲ್ಲಿ ಉತ್ತಮವಾದ ವಿದ್ಯೆ ಇದ್ದರೆ ಅದನ್ನ ಅವನಿಂದ ಕಲಿತುಕೊಳ್ಳಬೇಕು. ಉತ್ತಮಳಾದ ಸ್ತ್ರೀ ರತ್ನವೇನಾದರೂ ದುಷ್ಫಲ ಪ್ರಸೂತಳಾಗಿದ್ದರೂ ಕೂಡ ಅವಳ ಕುಲವನ್ನ ಕಡೆಗಣಿಸಿ ಅಂತಹ ಸ್ತ್ರೀಯನ್ನ ಸ್ವೀಕರಿಸಬಹುದು. ಅಮೃತ, ಚಿನ್ನ, ವಿದ್ಯೆ ಮತ್ತು ಸ್ತ್ರೀ ರತ್ನಗಳು ಅನರ್ಘ್ಯವಾದ ವಸ್ತುಗಳು. ಅವು ತಮ್ಮ ಜೊತೆಯಲ್ಲಿರುವ ಕೆಟ್ಟ ವಸ್ತುಗಳಿಂದ ದೂಷಿತವಾಗುವುದಿಲ್ಲ. ಸ್ತ್ರೀಯರು ಪುರುಷರಿಗಿಂತ 2 ಪಟ್ಟು ಆಹಾರವನ್ನು ಸೇವಿಸ್ತಾರಂತೆ. ಅವರ ಬುದ್ಧಿವಂತಿಕೆಯು ಪುರುಷರಿಗಿಂತ 4 ಪಟ್ಟು ಅಧಿಕವಾಗಿರುತ್ತದೆ. ಸ್ತ್ರೀ ಬುದ್ಧಿ ಪ್ರಳಯಾಂತಕಃ ಎಂಬ ಗಾದೆ ಮಾತಿದೆ. ಅವರು ಪುರುಷರಿಗಿಂತಲೂ 6 ಪಟ್ಟು ಹೆಚ್ಚು ಸಾಹಸ ಪ್ರಿಯರು. ಕಾಮಾಸಕ್ತಿಯಂತೂ 8 ಪಟ್ಟು ಅಧಿಕವಾಗಿರುತ್ತದೆ. ಹೊರಗಿನ ವಿಷಯಗಳಲ್ಲಿ ಪುರುಷರು ಬುದ್ಧಿವಂತರಾದರೆ ಮನೆಯಲ್ಲಿ ಸ್ತ್ರೀಯರು ತಮ್ಮ ಅನುಭವದಿಂದ ಸಮಯೋಚಿತ ನಿರ್ಧಾರಗಳನ್ನು ಕೈಗೊಳ್ಳಬಲ್ಲರು. ಸ್ತ್ರೀಯರ ಸಾಹಸ ಪ್ರಿಯತೆ ಕೂಡ ಪ್ರತಿಯೊಬ್ಬರಿಗೂ ಬದಲಾಗತ್ತೆ. ಇದನ್ನ ಯಾವ ಮಾನದಂಡದಿಂದಲೂ ಅಳೆಯಲು ಸಾಧ್ಯವಿಲ್ಲ. ಕಾಮದ ವಿಷಯದಲ್ಲಿ ಲಜ್ಜಾಭೂಷಣರಾದ ಸ್ತ್ರೀಯರು ಪುರುಷರನ್ನು ಮೀರಿಸುತ್ತಾರೆ ಎಂದಿದ್ದಾನೆ ಚಾಣಕ್ಯ. ಇವಿಷ್ಟು ಆಚಾರ್ಯ ಚಾಣಕ್ಯರ ನೀತಿಯ ಮೊದಲ ಅಧ್ಯಾಯ. ಮುಂದಿನ ಎಪಿಸೋಡ್ನಲ್ಲಿ 2ನೇ ಅಧ್ಯಾಯದಲ್ಲಿನ ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.